ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ಎಲ್ಲರಿಗೂ ಮಾತೃಸ್ವರೂಪಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕನ್ನು ವಿಶ್ವ ಮಹಿಳಾ ದಿನಾಚರಣೆಯಾಗಿ ಆಚರಣೆ ಮಾಡಲಾಗುತ್ತೆ. ಈ ಒಂದು ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಸಾಗರೆ ಗ್ರಾಮದ ಒಬ್ಬ ದಿಟ್ಟ ರೈತ ಮಹಿಳೆಯ ಪರಿಚಯವನ್ನು ನಾವು ಮಾಡ್ಕೋತಾ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಹೀಗೆ ಜಮೀನಿನಲ್ಲಿ ಕೆಲಸ ಮಾಡುತ್ತಿರುವ ಮಹಿಳೆಯ ಹೆಸರು ದೇವಿಕಾ ಅಂಕರಾಜು. ಇವರ ಯಜಮಾನರ ಹೆಸರು ಅಂಕರಾಜು. ಸರಗೂರು ತಾಲೂಕು ಸಾಗರೆ ಗ್ರಾಮದವರು. ಕೃಷಿ ಎಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ತಾನು ಸಹ ಹೆಣ್ಣಾಗಿದ್ದರೂ ಒಬ್ಬ ಅನುಭವಸ್ಥ ರೈತ ಹೇಗೆಲ್ಲ ಅನುಭವವಿದೆಯೋ ಅಷ್ಟೇ ಅನುಭವದಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ನೋಡಿ, ತಾನೇ ಎತ್ತುಗಳಿಗೆ ನೊಗ ಕಟ್ಟಿ ಉಳುಮೆ ಮಾಡ್ತಾ ಇದ್ದಾರೆ. ಈಗಿನ ದಿನಗಳಲ್ಲಿ ಟ್ರಾಕ್ಟರ್ಗಳು ಆಧುನೀಕರಣದ ಮಧ್ಯೆ ಇನ್ನೂ ನಮ್ಮ ಹಳೆಯ ಪದ್ಧತಿ ನೇಗಿಲಿನಿಂದ ಉಳುಮೆ ಮಾಡುವಂಥ ರೀತಿ ಇದೆಯಲ್ಲ, ಇದು ನಿಜಕ್ಕೂ ಒಂದು ಮಾದರಿಯೇ ಸರಿ. ಹಾಗೆಯೇ ತಮ್ಮ ಮನೆಯ ಸುತ್ತಮುತ್ತ ಹಾಗೂ ಜಮೀನಿನಲ್ಲಿ ಬೆಳೆದಂಥ ಅವರೆಕಾಯಿ, ಇನ್ನಿತರ ತರಕಾರಿಗಳು ಮತ್ತು ಕಾಳುಗಳಿಗೆ ಔಷಧಿ ಸಿಂಪಡಣೆ ಮಾಡ್ತಾ ಇದ್ದಾರೆ. ಇದು ಕೇವಲ ನೋಡೋದಕ್ಕೆ ರಾಸಾಯನಿಕ ಔಷಧಿ ಅಂತ ಕಂಡರೂ ಸಹ ಇದು ಸಾವಯವ ಔಷಧಿ. ಸಾವಯವ ಕೃಷಿಯಲ್ಲೂ ಸಹ ಇವರು ನಿಪುಣರು. ಹೆಣ್ಣು ಕೊಡಲ್ಲ ಎಂಬ ಕಾರಣಕ್ಕೆ ಇಂದು ಅದೆಷ್ಟೋ ಗಂಡು ಮಕ್ಕಳು ವ್ಯವಸಾಯದಿಂದ ದೂರ ಸರಿಯುತ್ತಿದ್ದಾರೆ. ಅಂಥದ್ರಲ್ಲಿ ದೇವಿಕಾ ವ್ಯವಸಾಯವನ್ನೇ ಕಾಯಕ ಮಾಡಿಕೊಂಡು ಕೃಷಿ ಮಹತ್ವವನ್ನು ಇಡೀ ದೇಶಕ್ಕೆ ತೋರಿಸಿ ಮಾದರಿಯಾಗಿದ್ದಾರೆ. ಕೃಷಿ ನಂಬಿದರೆ ಜೀವನವೆಲ್ಲ ಖುಷಿ ಎಂದು ಸಾಬೀತು ಮಾಡಿದ್ದಾರೆ. ಇಂದಿನ ಪ್ರಪಂಚದಲ್ಲಿ ಹೆಣ್ಣು ಯಾರಿಗೂ ಕಮ್ಮಿ ಇಲ್ಲ. ಗಂಡನಿಗೆ ಮುದ್ದಿನ ಮಡದಿಯಾಗಿ, ಅತ್ತೆ ಮಾವರಿಗೆ ಮೆಚ್ಚಿನ ಮಗಳಂತಿರುವ ಸೊಸೆಯಾಗಿ, ಮಕ್ಕಳಿಗೆ ಉತ್ತಮ ಶಿಕ್ಷಕಿ ಹಾಗೂ ಮಾರ್ಗದರ್ಶಿಯಾಗಿ ಜೀವನ ನಿರ್ವಹಣೆ ಮಾಡುವುದರಲ್ಲಿ ಇವರು ತಲ್ಲೀನರಾಗಿದ್ದಾರೆ. ಹೀಗೆ ಎಲ್ಲ ಕ್ಷೇತ್ರದಲ್ಲೂ ಮಾದರಿಯಾಗಿರುವ ಇಂತಹ ಮಹಿಳೆಯರಿಗೆ ಮತ್ತೊಂದು ಸಲ ಮಹಿಳಾ ದಿನಾಚರಣೆಯ ಶುಭಾಶಯವನ್ನು ಕೋರ್ತಾ, ಇಂತಹ ಮಹಿಳೆಯರು ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಕಾಣಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.